ಎವ್ರಿವನ್ ಈ ವಿಡಿಯೋದಲ್ಲಿ ಎಸ್ ಎಸ್ ಸಿ ಎಂ ಟಿ ಎಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಯಾಕಂತಂದ ಹೇಳಿದ್ರೆ ಎಕ್ಸಾಮ್ಸ್ ಅಲ್ಲಿ ಜಾಸ್ತಿ ಕೇಳ್ತಾರ. ಎಲ್ಲಾನು ಏನಂತಂದ ಹೇಳಿದ್ರೆ ಟಾಪಿಕ್ ಗಳು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಂತಂದ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಐತಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಏನಂತಂದ ಹೇಳಿದ್ರೆ 34 ಜನ ಜಡ್ಜಸ್ ಗಳು ಬರ್ತಾರೆ. ಇವನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದಿಂದ ಹಿಡ್ಕೊಂಡು ಇವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಿದಾರೆ ಅಂತಂದ ಹೇಳಿ ಕಮೆಂಟ್ ಹಾಕ್ರಿ. ಸೊ ಯಾರ್ಯಾರು ನ್ಯಾಯಾಧೀಶರು ರಿಟೈರ್ಡ್ ಆಗಿದ್ದಾರೆ, ನಿವೃತ್ತರಾಗಿದ್ದಾರೆ ಅಂತ ಒಂದು ಕ್ವಶನ್ ಕೇಳ್ತಾರೆ. 2024ರಲ್ಲಿ ಯಾರಾಗಿದ್ದಾರೆ ಅಂತಂದ ಹೇಳಿದ್ರೆ ಅನಿರುದ್ಧ್ ಬೋಸ್ ಅಂತ ನ್ಯಾಯಮೂರ್ತಿ ಅನಿರುದ್ಧ್ ಬೋಸ್ ರವರು ಏನಂತಂದ ಹೇಳಿದ್ರೆ ರಿಟೈರ್ಡ್ ಆಗಿದ್ದಾರೆ. ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಬ್ರು ಯಾರಂತಂದ ಹೇಳಿದ್ರೆ ನ್ಯಾಯಮೂರ್ತಿ ಎಸ್ ಬೋಪಣ್ಣ ಅವರು ಕೂಡ ಏನಂತಂದ ಹೇಳಿದ್ರೆ ರಿಟೈರ್ಡ್ ಆಗಿದ್ದಾರೆ 2024. ಸೇಮ್ ಅದೇ ರೀತಿಯಾಗಿ 2025ರಲ್ಲಿ ಏನಂತಂದ ಹೇಳಿದ್ರೆ ನ್ಯಾಯಮೂರ್ತಿ ಋಷಿಕೇಶ್ ರಾಯ್ ಅಂತಂದ ಹೇಳಿ ಈಗ ರೀಸೆಂಟ್ ಆಗಿ ಜನವರಿ ಒಳಗಡೆ ಋಷಿಕೇಶ್ ರಾಯ್ ಅಂತಂದ ಹೇಳಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಆಮೇಲೆ ನೆಕ್ಸ್ಟ್ ಭಾರತದ ಮುಖ್ಯ ನ್ಯಾಯಮೂರ್ತಿ ಆಗಿರುವಂತಹ ಸಂಜೀವ್ ಖನ್ನಾ ಕೂಡ ಏನಂತಂದ ಹೇಳಿದ್ರೆ ನಿವೃತ್ತಿ ಹೊಂದಿದ್ದಾರೆ ಆಲ್ರೆಡಿ. ಸೊ ಮೊದಲೇನಂತ ಸಂಜೀವ್ ಖನ್ನಾ ಇದ್ರಲ್ಲ ಸಿಜೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸೊ ಅವರು ಕೂಡ ಏನಂತಂದ ಹೇಳಿದ್ರೆ ನಿವೃತ್ತಿ ಹೊಂದಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಎಸ್ ಓಕಾ, ಸೊ ನ್ಯಾಯಮೂರ್ತಿ ಎಸ್ ಓಕಾ ಕೂಡ ಏನಂತಂದ ಹೇಳಿದ್ರೆ ಸೊ ಇವರು ಕೂಡ ನಿವೃತ್ತಿಯನ್ನ ಹೊಂದಿದ್ದಾರೆ. ಇವಾಗಿರುವಂತಹ ಭಾರತದ ಮುಖ್ಯ ನ್ಯಾಯಮೂರ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ 52ನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತಂದ ಹೇಳ್ತೀವಿ. ಸೊ ಅವ್ರು ಯಾರಂತಂದ ಹೇಳಿದ್ರೆ BR ಗವಾಯಿ ಅಂತಂದ ಹೇಳಿ. ಸೊ ಅವರು ಕೂಡ ನವೆಂಬರ್ ಅಂದ್ರೆ ಇನ್ನು ಮುಂದಿನ ತಿಂಗಳೊಳಗಡೆ ಏನಂತಂದ ಹೇಳಿದ್ರೆ ಅವರು ರಿಟೈರ್ಡ್ ಆಗೋರು ಇದಾರೆ. ಸೊ ಇದು ಏನಂತಂದ ಹೇಳಿದ್ರೆ ಸಮ್ ಇಂಪಾರ್ಟೆಂಟ್ ಚೀಫ್ ಜಸ್ಟಿಸ್ ಗಳು ಜಡ್ಜಸ್ ಗಳು ಯಾರು ಏನಾದ್ರು ಅಂತಂದ ಹೇಳಿ. ಆಮೇಲೆ ನೆಕ್ಸ್ಟ್ ನೋಡಿ 2025ರ ನೇಮಕಾತಿಗಳು ಯಾವುದು. ಸೊ ರಾಜ್ಯಪಾಲರ ಬಗ್ಗೆ ಕೇಳ್ತಾರೆ. ಗೋವಾದ ರಾಜ್ಯಪಾಲರಾಗಿ ಪುಸಾಪತಿ ಅಶೋಕ್ ಗಜಪತಿ ರಾಜು ಅಂತಂದ್ ಹೇಳ್ತೀವಿ, ಅವ್ರು ಸೆಲೆಕ್ಷನ್ ಆಗಿದ್ದಾರೆ. ಹರಿಯಾಣದ ರಾಜ್ಯಪಾಲರಾಗಿ ಅಶೀಮ್ ಕುಮಾರ್ ಘೋಷ್ ಅಂತಂದ್ ಹೇಳಿ, ಅಶೀಮ್ ಕುಮಾರ್ ಘೋಷ್ ಹರಿಯಾಣದು. ಆಮೇಲೆ ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕವಿಂದರ್ ಗುಪ್ತಾ ಅವ್ರ ಏನಂತಂದ್ ಹೇಳಿದ್ರ ಸೆಲೆಕ್ಷನ್ ಆಗಿದ್ದಾರೆ. ಅದಾದ ನಂತರ ಕೇರಳದ ರಾಜ್ಯಪಾಲರಾಗಿ ಆರಿಫ್ ಮೊಹಮ್ಮದ್ ಖಾನ್, ಮೊದ್ಲವ್ರ ಏನಂತಂದ್ ಹೇಳಿದ್ರೆ ಬಿಹಾರದಾಗಿದ್ರು. ಅದಾದ ನಂತರ ಇವಾಗ ಇಲ್ಲ ಇದು ಏನಂತಂದ್ ಹೇಳಿದ್ರೆ ಒಂದ್ ಸ್ವಲ್ಪ ಇದು ಆಯ್ತಿರ್ರಿ. ಇವ್ರು ನೋಡ್ರಿ ಮೊದಲೇನಂತಂದ್ ಹೇಳಿದ್ರೆ ಕೇರಳದ ರಾಜ್ಯಪಾಲರಾಗಿದ್ರು. ಸೊ ಇವಾಗ ಎಲ್ಲದಂತ ಹೇಳಿದ್ರೆ ಬಿಹಾರದ ರಾಜ್ಯಪಾಲರಾಗಿ ಆರಿಫ್ ಮೊಹಮ್ಮದ್ ಖಾನ್ ರವರು. ಸೇಮ್ ಅದೇ ತರ ಏನಂತಂದ್ ಹೇಳಿದ್ರೆ ಇದು ಬಿಡ್ರಿ ಇವ್ರ. ಸೊ ಅವ್ರೇನಂತಂದ್ ಹೇಳಿದ್ರೆ ಉಲ್ಟಾಗಿದ್ರ ಅಲ್ಲೇ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕೇರಳದ ರಾಜ್ಯಪಾಲರಾಗಿ. ಇವರಿಬ್ರು ಏನಂತಂದ್ ಹೇಳಿದ್ರೆ ಕೇರಳ ಮತ್ತು ಬಿಹಾರಕ್ಕೆ ಎಕ್ಸ್ಚೇಂಜ್ ಆಗ್ಯಾರ. ಹೆಂಗಂದ್ರ ನಮ್ಮ ಮಗಳು ನೀವು ಮಾಡ್ಕೊಡ್ರಿ ಮದ್ವಿರಿ, ಅದಾದ ನಂತರ ನಿಮ್ಮ ಮನ್ಯಾಗಿಂದ ನಾವು ಮಾಡ್ಕೊತೀವಿ ಅಂತಂದ್ ಹೇಳಿ ಹಿಂಗ ಅದ್ಲ ಬದ್ಲಾಗತ್ತಲ್ಲ, ಸೇಮ್ ಆತರ ಬಿಹಾರದಿಂದ ಕೇರಳ, ಕೇರಳದಿಂದ ಬಿಹಾರ್ಕ್ ಅಂತಂದ್ ಹೇಳಿ. ಸೊ ಕೇರಳದ ರಾಜ್ಯಪಾಲರಾಗಿ ಯಾರಂತಂದ್ ಹೇಳಿದ್ರೆ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್, ಆಮೇಲೆ ಬಿಹಾರದ ಯಾರಂತಂದ್ ಹೇಳಿದ್ರೆ ಆರಿಫ್ ಮೊಹಮ್ಮದ್ ಖಾನ್ ಅಂತಂದ್ ಹೇಳಿ. ನೆಕ್ಸ್ಟ್ ಮಣಿಪುರದ ರಾಜ್ಯಪಾಲರಾಗಿ ಅಜಯ್ ಕುಮಾರ್ ಭಲ್ಲಾ ಅಂತಂದ್ ಹೇಳಿ ನೇಮಕ ಆಗಿದ್ದಾರೆ. ಮಿಜೋರಾಂನ ರಾಜ್ಯಪಾಲರಾಗಿ ಜನರಲ್ ವಿಜಯ್ ಕುಮಾರ್ ಅವ್ರೇನಂತಂದ್ ಹೇಳಿದ್ರೆ ವಿಜಯ್ ಕುಮಾರ್ ಸಿಂಗ್ ಕಂಪ್ಲೀಟ್ ನೇಮ್ ಅವ್ರದ್ದು. ಆಮೇಲೆ ಮಿಜೋರಾಂದ ರಾಜ್ಯಪಾಲರಾಗಿ ಹರಿಬಾಬು ಕಂಬಂಪತಿ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ನೋಡ್ರಿ 2025ರ ಸಿಎಂ 2025ರಲ್ಲಿ ಯಾರು ಸಿಎಂ ಆಗಿ ಸೆಲೆಕ್ಷನ್ ಆಗಿದ್ದಾರೆ ಅಂತಂದ್ ಹೇಳಿ ಓನ್ಲಿ ದೆಹಲಿ ಒಳಗಡೆ ರೇಖಾ ಗುಪ್ತಾ ಏನಂತಂದ್ ಹೇಳಿದ್ರೆ ಸೆಲೆಕ್ಷನ್ ಆಗಿದ್ದಾರೆ. ಒಬ್ರು 2025ರಲ್ಲಿ ಸಿಎಂ ಯಾರು ಸೆಲೆಕ್ಷನ್ ಆಗ್ಯಾರ ಅಂತಂದ್ ಹೇಳಿದ್ರೆ ಓನ್ಲಿ ರೇಖಾ ಗುಪ್ತಾ. ಸೊ ಇವೇನಂತಂದ್ ಹೇಳಿದ್ರೆ ರಾಜಕೀಯಕ್ಕೆ ಅಥವಾ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ ಗಳಾಗಿದಾವ. ಇನ್ನು ಕಂಟಿನ್ಯೂಷನ್ ನಾನು ಹೇಳ್ಕೊಂತ ಹೋಗ್ತೀನಿ. ಸೊ ಎಲ್ರು ಸಬ್ಸ್ಕ್ರೈಬ್ ಆಗ್ರಿ, ಆಮೇಲೆ ಎಲ್ರು ಶೇರ್ ಮಾಡ್ರಿ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿವೆಲ್ಲ. ಸೊ ನೆಕ್ಸ್ಟ್ ನೋಡ್ರಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತಂದೇಳಿ CCI ಮೇಲೆ ಕ್ವಶನ್ ಅನ್ನ ಕೇಳಿದಾರೆ. ಸೊ ಇದು 2003ರಲ್ಲಿ ಸ್ಥಾಪನೆ ಆಗ್ತೈತಿ. ಅದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾರಂತಂದ್ ಹೇಳಿದ್ರೆ ರೆಸ್ಪಾನ್ಸಿಬಲ್ ಮಿನಿಸ್ಟರ್ ಯಾರಂತಂದ್ ಹೇಳಿದ್ರೆ ಇದಕ್ಕ ನಿರ್ಮಲಾ ಸೀತಾರಾಮನ್, ಫೈನಾನ್ಸ್ ಮಿನಿಸ್ಟರ್ ಅಂತಂದ್ ಹೇಳ್ತೀವಿ, ನಿರ್ಮಲಾ ಸೀತಾರಾಮನ್ ಅವರು. ಅದಾದ ನಂತರ ಇದ್ರದ್ದು ಅಧ್ಯಕ್ಷರು ಯಾರು ಅಂತಂದ್ ಹೇಳಿ ಕೇಳಿದಾರೆ. ಇವಾಗ ಅಧ್ಯಕ್ಷರು ಯಾರಿದಾರೆ ಅಂತಂದ್ ಹೇಳಿದ್ರೆ 2025ರದು ರಣವಿತ್ ಕೌರ್ ಅಂತಂದ್ ಹೇಳಿದಾರೆ. ಯಾರದಾರಪ್ಪ ಅಂತಂದ್ ಹೇಳಿದ್ರೆ ರಣವಿತ್ ಕೌರ್ ಅಂತಂದ್ ಹೇಳಿದಾರೆ. ಆಮೇಲೆ ಸೆಕ್ರೆಟರಿ ಯಾರಿದಾರೆ ಅಂತಂದ್ ಹೇಳಿದ್ರೆ ಇಂದ್ರಪಾಲ್ ಸಿಂಗ್ ಬಿಂದ್ರಾ ಅಂತಂದ್ ಹೇಳಿ, ಇಂದ್ರಪಾಲ್ ಸಿಂಗ್ ಬಿಂದ್ರಾ ಏನಪ್ಪಾ ಅಂತಂದ್ ಹೇಳಿದ್ರೆ ಸೆಕ್ರೆಟರಿ ಇದಾರ. ಇದ್ರ ಬಗ್ಗೆ ನೀವೇನಂತಂದ್ ಹೇಳಿದ್ರೆ ನೋಡ್ಕೋಬೇಕು. ಇದು ಏನಂತಂದ್ ಹೇಳಿದ್ರೆ ಮೋನೋಪಾಲಿಸೀಸ್ ಅಥವಾ ಟ್ರೇಡ್ ಬಗ್ಗೆ ಅಂದ್ರೆ ವ್ಯಾಪಾರದ ಬಗ್ಗೆ ಬರುವಂತದ್ದು ಒಂದು. ಸೊ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ರಿ, ನಮ್ಗೆ ಚೇರ್ ಪರ್ಸನ್ ಯಾರು ಅಂತಂದ್ ಹೇಳಿ ಕೇಳ್ತಾರ. ಎಸ್ ನೆಕ್ಸ್ಟ್ ಟಾಪಿಕ್ ಏನಂತಂದ್ ಹೇಳಿದ್ರೆ ಎಕನಾಮಿಕ್ ಸೆನ್ಸಸ್ ಅಂತಂದ್ ಕೇಳ್ತಾರೆ. ಎಕನಾಮಿಕ್ ಸೆನ್ಸಸ್ ಈಗ ಹೆಂಗ ನಮ್ದು ಜನಗಣತಿ ನಡೀತತ್ತಲ್ಲ, ಹಂಗ ಆರ್ಥಿಕ ಗಣತೆ ಬಗ್ಗೆ ಕ್ವಶನ್ ಬರುತ್ತ. ಸೊ ಇದು ಕೂಡ ಕರೆಂಟ್ ತುಂಬಾ ಕೇಳಿದಾರೆ. 1977ರಲ್ಲಿ ಏನಂತಂದ್ ಹೇಳಿದ್ರೆ ಫಸ್ಟ್ ಟೈಮ್ ನಡೆಯುತ್ತ ಲಕ್ಷದ್ವೀಪವನ್ನ ಬಿಟ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಎಲ್ಲಾ ಕಡೆ ಎಕನಾಮಿಕಲ್ ಸೆನ್ಸಸ್ ಅನ್ನ ಮಾಡ್ತಾರೆ. ಇದನ್ನ
ನಿರ್ವಹಣೆ ಮಾಡೋದು ಯಾವ್ದಂತಂದ್ರೆ CSO ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಸೊ ಫಸ್ಟ್ ನಡೆದಿದ್ದು 1977, ನೆಕ್ಸ್ಟ್ 80, 85ರಲ್ಲಿ, ನೆಕ್ಸ್ಟ್ 90ರಲ್ಲಿ, 98, ಆಮೇಲೆ ನೆಕ್ಸ್ಟ್ 2005ರಲ್ಲಿ, 2013ರಲ್ಲಿ, 2019ರಲ್ಲಿ ಇನ್ನೂ ನಡೀತಾ ಐತೆ, ಇನ್ನೂ ಕಂಟಿನ್ಯೂ ಐತೆ. ಸೊ 2019ರಲ್ಲಿ ಸ್ಟಾರ್ಟ್ ಆಗೈತೆ. ಸೊ 8ನೇ ಎಕನಾಮಿಕ್ ಸೆನ್ಸಸ್ ಅಂತಂದ್ ಹೇಳ್ತೀವಿ. ಹಂಗೆ ಸೇಮ್ 2011ರ ಜನಗಣತಿ ಬಗ್ಗೆ ನಿಮ್ಗೆ ತುಂಬಾ ಕ್ವಶನ್ಸ್ ಗಳು ಬರ್ತಾವ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಎಸ್ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್ ಏನಂತಂದ್ ಹೇಳಿದ್ರೆ ನಾರಿ ಶಕ್ತಿ ವಂದನಾ ಅಭಿಯಾನ ಅಂತಂದ್ ಹೇಳಿ ಬರುತ್ತೆ. ನಾರಿ ಶಕ್ತಿ ವಂದನಾ ಅಭಿಯಾನ ಎದಕ್ಕಂತಂದ್ ಹೇಳಿದ್ರೆ ವುಮೆನ್ ರಿಸರ್ವೇಶನ್ ಒಳಗಡೆ, ವುಮನ್ ರಿಸರ್ವೇಶನ್. ಯಾಕಂದ್ರೆ ಇದು ಬಹಳ ಸುದ್ದಿ ಒಳಗಡೆ ಐತೆ. ಈಗ ರೀಸೆಂಟ್ ಆಗಿ ಏನಂತಂದ್ ಹೇಳಿದ್ರೆ ಬಿಹಾರದವರು ಕೊಟ್ಟೋ ಏನಂತಂದ್ ಹೇಳಿದ್ರೆ ರಿಸರ್ವೇಶನ್ ಅನ್ನ ಕೊಟ್ಟಿದ್ದಾರೆ. ಇದೇನಂತಂದ್ ಹೇಳಿದ್ರೆ 106ನೇ ತಿದ್ದುಪಡಿ ಕಾಯ್ದೆ ಪ್ರಕಾರ 2023ರಲ್ಲಿ ಲೋಕಸಭೆ, ರಾಜ್ಯ ಶಾಸಕಾಂಗ ಸಭೆಗಳಲ್ಲಿ ಮಹಿಳೆಯರಿಗೆ 33% ಸ್ಥಾನಗಳನ್ನ ನೀಡಬೇಕು ಅಂತಂದ್ ಹೇಳಿ ಅವರಿಗೆ ಅದನ್ನ ರಿಸರ್ವೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ರೀಸೆಂಟ್ ಆಗಿ ತುಂಬಾ ನ್ಯೂಸ್ ಅಲ್ಲಿ ಇತ್ತು. ಸೊ ಇದ್ರ ಮೇಲೆ 3 to 4 ಟೈಮ್ಸ್ ಏನಂತಂದ್ ಹೇಳಿದ್ರೆ ಕ್ವಶನ್ ಬಂದೈತೆ. ಸೊ 2024 ಮತ್ತು 2025 ಆದ್ರೆ SSC ಎಕ್ಸಾಮ್ಸ್ ಗಳಲ್ಲಿ. ಸೊ ಅದಕ್ಕೋಸ್ಕರ ಇದನ್ನ ನಾನು ಕವರ್ ಮಾಡ್ತಾ ಇದ್ದೀನಿ, ನೋಟ್ಸ್ ಮಾಡ್ಕೊಂಡು. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಂತಂದ್ ಹೇಳಿದ್ರೆ ಸಂಗೀತ ನಾಟಕ ಅಕಾಡೆಮಿ ಅಂತಂದ್ ಹೇಳಿ ಬರುತ್ತೆ. ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಅಂತಂದ್ ಹೇಳಿ ಬರ್ತೈತಿ. ಇದನ್ನ ಯಾರು ತಗೊಂಡಿರ್ತಾರಲ್ಲ, ಇವಾಗ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇರ್ಬೋದು ಅಥವಾ ಸೊ ಏನಾದ್ರೂ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ. ಸೊ ಭರತನಾಟ್ಯ, ಅದಾದ ನಂತರ ನೆಕ್ಸ್ಟ್ ಯಾವ್ದಂತಂದ್ ಹೇಳಿದ್ರೆ ಕಥಕ್ಕಳಿ ಆಗಿರ್ಬೋದು, ಅದಾದ ನಂತರ ಕಥಕ್ ಆಗಿರ್ಬೋದು, ಮೋಹಿನಿ ಅಟ್ಟಮ್ಮು, ಆಮೇಲೆ ನೆಕ್ಸ್ಟ್ ಕೂಚಿಪುಡಿ, ಆಮೇಲೆ ಒಡಿಸ್ಸಿ, ಆಮೇಲೆ ಅಸ್ಸಾಮಲ್ಲಿ ಕೆಲವೊಂದು ಬರ್ತಾವಲ್ಲ ಸತ್ರಿಯಾ, ಬಿಹು. ಸೊ ಇವ್ರಿಗೆಲ್ಲ ಏನಂತಂದ್ ಹೇಳಿದ್ರೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗಳನ್ನ ಕೊಡ್ತಾರ ಡ್ಯಾನ್ಸರ್ಸ್ ಗಳಿಗೆ. ಸೊ ನಾನು ಅದನ್ನ ಲಿಸ್ಟ್ ಅನ್ನ ಹೇಳ್ತೀನಿ. ಅದಾದ ನಂತರ ಈಗ ರೀಸೆಂಟ್ ಆಗಿ ಯಾರಿಗೆ ಸಿಕ್ಕೈತೆ ಅನ್ನೋದನ್ನು ಕೂಡ ನಾನು ಕರೆಂಟ್ ಅಫೇರ್ಸ್ ಅಲ್ಲಿ ಇವಾಗ ಕವರ್ ಮಾಡ್ಕೊಂತೀನಿ. ಸೊ ಒಂದು ಲಿಸ್ಟ್ ಅನ್ನ ಮಾಡ್ಕೊಂಡ್ಬಿಡ್ರಿ. ಅವ್ರ ಏನಂತಂದ್ ಹೇಳಿದ್ರೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಇಲ್ಲಿ ನೋಡ್ರಿ, ಭರತನಾಟ್ಯ ಅಂತಂದ್ ಹೇಳಿದ್ರೆ ಟಿ ಬಾಲ ಸರಸ್ವತಿ. ಸೊ ಇವ್ರು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ರುಕ್ಮಿಣಿ ದೇವಿ ಅರುಂದಲೆ. ಸೊ ಇವ್ರ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಇವ್ರಿಗೆಲ್ಲ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಸಿಕ್ಕೈತೆ. ಯಾವಾಗ ಸಿಕ್ಕೈತೆ ಅನ್ನೋದು ಬೇಡ, ಇವ್ರು ಯಾವ್ದಕ್ ಸಂಬಂಧ ಪಡ್ತಾರ ಅಂತ ಕೇಳ್ತಾರೆ. ಈಗ ಭರತನಾಟ್ಯ ಅಂತ ಹೇಳತ್ತಾನ. ಟಿ ಬಾಲ ಸರಸ್ವತಿ, ರುಕ್ಮಿಣಿ ದೇವಿ ಬಗ್ಗೆ ಕ್ವಶನ್ ಕೇಳಿದಾರೆ. ನೆಕ್ಸ್ಟ್ ಏನಂತಂದ್ ಹೇಳಿದ್ರ ಕಮಲಾ ಬಗ್ಗೆ ಕ್ವಶನ್ ಕೇಳಿದಾರೆ. ಸೊ ಯಾರಂತಂದ್ ಹೇಳಿದ್ರೆ ಕಮಲಾ ಅಂತಂದ್ ಹೇಳಿ, ಕುಮಾರಿ ಕಮಲಾ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಯಾರ ಬಗ್ಗೆ ಕ್ವಶನ್ ಕೇಳಿದಾರಪ್ಪ ಅಂತಂದ್ ಹೇಳಿದ್ರೆ ಯಾಮಿನಿ ಕೃಷ್ಣಮೂರ್ತಿ ಬಗ್ಗೆ. ಸೊ ಇವ್ರ ಬಗ್ಗೆ ಏನಂತಂದ್ ಹೇಳಿದ್ರೆ ಕ್ವಶನ್ ಕೇಳಿದಾರೆ. ಇವ್ರು ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಯಾಮಿನಿ ಕೃಷ್ಣಮೂರ್ತಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದೈತೆ, ಪದ್ಮಭೂಷಣ ಬಂದೈತೆ, ಪದ್ಮ ವಿಭೂಷಣ ಬಂದೈತೆ, ಆಮೇಲೆ ಸಂಗೀತ ನಾಟಕ ಅಕಾಡೆಮಿ ಬಂದೈತೆ. ಸೊ ಇವರು ಭರತನಾಟ್ಯ ಮತ್ತು ಕೂಚಿಪುಡಿಗೆ ಎರಡಕ್ಕೂ ಸಂಬಂಧಪಟ್ಟಂತವ್ರು ಇವರು. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಯಾರಪ್ಪ ಅಂತಂದ್ ಹೇಳಿದ್ರೆ ಪದ್ಮಾ ಸುಬ್ರಹ್ಮಣ್ಯಂ, ಆಮೇಲೆ ವೈಜಯಂತಿ ಮಾಲಾ. ಇವ್ರಿಗೂ ಕೂಡ ಏನಂತಂದ್ ಹೇಳಿದ್ರೆ ರೀಸೆಂಟ್ ಆಗಿ ಮೊದ್ಲೇ ಏನಂತಂದ್ ಹೇಳಿದ್ರೆ ಒಂದು ಪ್ರಶಸ್ತಿ ಸಿಕ್ಕೈತೆ, ಅದಕ್ಕೋಸ್ಕರ ಕೇಳ್ಬಹುದು. ಆಮೇಲೆ ನೆಕ್ಸ್ಟ್ ಇವ್ರ ಮತ್ತೆ ಯಾರು ಬರ್ತಾರ ಅಂತಂದ್ ಹೇಳಿದ್ರ ನಾನೊಂದು ಲಿಸ್ಟ್ ಮಾಡಿದ್ದೆ, ನನಗೆ ಸಿಗ್ತಾ ಇಲ್ಲ. ಅಮರ್ವೇಲಿ ವಲ್ಲಿ. ಸೊ ಇದೆಲ್ಲ ನೋಡ್ರಿ, ಅಲರ್ಮೇಲ್ ವಲ್ಲಿ ಅಂತಂತ ಹೇಳಿ. ಸೊ ಇವ್ರು ಕೂಡ ಏನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ರಿಪೀಟ್ ಕ್ವಶನ್ಸ್ ಬಂದಿದೆ ಅವ್ರ ಮೇಲೆ. ಮತ್ತೆ ರಿಪೀಟ್ ಇವ್ರನ್ನ ಉಳ್ದೋರ್ನು ಒಂದ್ಸರಿ ನೋಡ್ಕೊಡ್ರಿ, ಬಟ್ ನಾನು ರಿಪೀಟ್ ಆಗಿರೋದು ಅಷ್ಟೇ ಹೇಳ್ತಿದ್ದೀನಿ. ನೆಕ್ಸ್ಟ್ ಯಾರ್ದು ಬಂದೈತೆ ಅಂತಂದ್ ಹೇಳಿದ್ರೆ ಈಗ ರೀಸೆಂಟ್ ಆಗಿ ನೋಡ್ರಿ, ರೀಸೆಂಟ್ ಆಗಿ ಏನಂತಂದ್ 2022ರಲ್ಲಿ ಮಂಜುಳು ರಾಮಸ್ವಾಮಿಗೆ ಬಂದೈತೆ. ಆಮೇಲೆ 2023ರಲ್ಲಿ ಉರ್ಮಿಳಾ ಸತ್ಯನಾರಾಯಣ್ ಬಂದೈತೆ. ನೆಕ್ಸ್ಟ್ ಚಾಹು ಡ್ಯಾನ್ಸ್ ಬರುತ್ತೆ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಚಾಹು ಕ್ಲಾಸಿಕಲ್ ಡ್ಯಾನ್ಸ್ ಗಳಿಗೆ ಮಾತ್ರ ಕೊಡ್ತಾರೆ. ಚಾಹು ಅನ್ನೋದೇನಂತಂದ್ ಹೇಳಿದ್ರೆ ಕ್ಲಾಸಿಕಲ್ ಡ್ಯಾನ್ಸ್. ಸೊ ಇದು ಯಾವ ರಾಜ್ಯದ ಅಂತಂದ್ ಹೇಳಿದ್ರೆ ಯಾವ್ದಕ್ ಬರುತ್ತೆ ಕ್ಲಾಸಿಕಲ್ ಡ್ಯಾನ್ಸ್ ಚಾಹು ಅನ್ನೋದು? ನೋಡ್ರಿ ಯಾವ್ದಕ್ ಬರುತ್ತೆ. ಸೊ ಇದ್ರಲ್ಲಿ ನಮ್ಗ ಇಂಪಾರ್ಟೆಂಟ್ ಪರ್ಸನ್ ಯಾರು ಬರ್ತಾರ ಅಂತಂದ್ ಹೇಳಿದ್ರೆ ಯಾರು ಬರಂಗಿಲ್ಲ. ಚಾಹು ಮೇಲೆ ಇಲ್ಲಿವರೆಗೂ ಯಾವ್ದು ಕ್ವಶನ್ಸ್ ಗಳನ್ನ ಕೇಳಿಲ್ಲ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕ್ರಿಯೇಟಿವ್ ಡ್ಯಾನ್ಸ್ ಅಂತಂದ್ ಹೇಳಿ ಉದಯ್ ಶಂಕರ್ ಅವ್ರ ಕ್ವಶನ್ ಬಂದೈತೆ. ಉದಯ್ ಶಂಕರ್ ಕ್ರಿಯೇಟಿವ್ ಡ್ಯಾನ್ಸ್ ಅಂತಂದ್ ಹೇಳಿದ್ರೆ ಸಂಬಂಧಪಟ್ಟವರು. ಅವ್ರು ಬಿಟ್ರೆ ನೆಕ್ಸ್ಟ್ ನಮ್ಗ ಬಂದಿರೋದು ಯಾರಂತಂದ್ ಹೇಳಿದ್ರೆ ಸೊ ಯಾರ್ದು ಬಂದಿಲ್ಲ ಅಲ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಥಕ್, ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಡ್ಯಾನ್ಸ್ ಕಥಕ್. ಶಂಭು ಮಹಾರಾಜರ ಬಗ್ಗೆ ಬಂದೈತೆ. ಇವ್ರು ಬಾಳ ಅಂದ್ರೆ ಬಾಳ ಫೇಮಸ್ ಶಂಭು ಮಹಾರಾಜ್. ಸೊ ಇವ್ರಿಗೆ ಪದ್ಮಶ್ರೀ ಅವಾರ್ಡ್ ಸಿಗತ್ತ ಸಂಗೀತ ನಾಟಕ ಅಕಾಡೆಮಿ. ಆಮೇಲೆ ಅವ್ರ ರಿಲೇಟಿವ್ ಲಚ್ಚು ಮಹಾರಾಜ್ ಅಂತಂದ್ ಹೇಳಿ ಬರ್ತಾರ. ಯಾರು ಬರ್ತಾರೋ ಲಚ್ಚು ಮಹಾರಾಜ್. ಸೊ ಇವ್ರ ಬಗ್ಗೆ ಕ್ವಶನ್ ಬಂದೈತೆ. ನೆಕ್ಸ್ಟ್ ಸಿತಾರಾ ದೇವಿ ಎಲ್ಲೈತ್ ನೋಡ್ರಿ. ಎಸ್, ಸಿತಾರಾ ದೇವಿ ಇವ್ರ ಬಗ್ಗೆ ಏನಂತಂದ್ ಹೇಳಿದ್ರೆ ಕ್ವಶನ್ ಬಂದೈತೆ. ರುಕ್ಮಿಣಿ ಅಂತಂದ್ ಹೇಳಿ ಬರುತ್ತೆ. ಏನು ಸಿತಾರಾ ದೇವಿ ಆದ್ರ ಇವ್ರ ಬಗ್ಗೆ, ಸಿತಾರಾ ದೇವಿ ಬಗ್ಗೆ ನೋಡೋದು ಅಂತಂದ್ ಹೇಳಿದ್ರೆ ಇವ್ರಿಗೆ
ಲಂಡನ್ ನಲ್ಲಿ ಏನಪ್ಪಾ ಅಂತಂತ ಹೇಳಿದ್ರೆ ಅಲ್ಲೂ ಕೂಡ ಅವ್ರಿಗೆ ಒಂದು ಪ್ರಶಸ್ತಿ ಸಿಕ್ಕೈತೆ. ಇವ್ರು ಬಿಟ್ರೆ ನೆಕ್ಸ್ಟ್ ರುಕ್ಮಿಣಿ ದೇವಿ ಅಂತಂದ್ ಹೇಳಿ ಏನೋ ಬರುತ್ತೆ. ಇವರೆಲ್ಲ ಏನ್ ಇಂಪಾರ್ಟೆಂಟ್ ಇಲ್ಲ. ನೋ. ಸೊ ಇವ್ರು ಯಾರಿಲ್ಲ. ಸೊ ಕಥಕ್ ಬಗ್ಗೆ ನೋಡ್ಕೊಡ್ರಿ, 2022ರಲ್ಲಿ ಕಮಾಲಿನಿ ಅಸ್ಥಾನ, ನಳಿನಿ ಅಸ್ಥಾನ ಇವರಿಬ್ರು ಅಕ್ಕ ತಂಗಿಯರಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಸೊ ಇದನ್ನ 2 ಸಾರಿ ಕೇಳಿದಾರೆ ಆಲ್ರೆಡಿ, ಕಮಿಲಿನಿ ಅಸ್ಥಾನ ಮತ್ತು ನಳಿನಿ ಅಸ್ಥಾನ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ಜಗದೀಶ್ ಗಂಗಾನಿ ಅಂತಂದ್ ಹೇಳಿ 2023ರಲ್ಲಿ. ನೆಕ್ಸ್ಟ್ ನೋಡ್ರಿ ಕಥಕ್ಕಳಿ ಅಂತಂದ್ ಹೇಳಿ ಬರುತ್ತ. ಮೊದಲು ನೆನ್ಪಿಟ್ಕೊಡ್ರಿ ಗುರು ಕುಂಚು ಕುರುಪ್ ಅಂತಂದ್ ಹೇಳಿ ಕಥಕ್ಕಳಿಗೆ. ಸೊ ಕೇರಳಕ್ಕೆ ಸಂಬಂಧಪಟ್ಟಿದ್ದು. ಅದಾದ ನಂತರ ನೆಕ್ಸ್ಟ್ ಕಮಲಾ ಕುಟ್ಟಿ ಅಮ್ಮ ಅಂತಂದ್ ಹೇಳಿ ಹಿಂಗ್ ಬರ್ತಾವ ಹೆಸರುಗಳು. ಅವರೆಲ್ಲ ಏನಂತಂದ್ ಹೇಳಿದ್ರೆ ಕಥಕ್ಕಳಿಗೆ ಸಂಬಂಧಪಟ್ಟವ್ರು. ಕಮಲಾ ಕುಟ್ಟಿ ಅಮ್ಮ ಸಮಥಿಂಗ್ ಏನೋ ಐತ್ ನೋಡ್ರಿ. ಇವರೆಲ್ಲ ಬೇಡ, ಇವ್ರೆಲ್ಲ ಅಷ್ಟೊಂದೆಲ್ಲ ಏನ್ ಇಂಪಾರ್ಟೆಂಟ್ ಇಲ್ಲ. ಕಲ್ಯಾಣ ಕುಟ್ಟಿ ಅಮ್ಮ ಅಂತಂದ್ ಹೇಳಿ ಏನೋ ಬರುತ್ತ. ಸೊ ಇಲ್ಲಿ ಸಿಕ್ತಿಲ್ಲ. ಕುಚಿಪುಡಿ ನೋಡೋಣ, ಮೋಹಿನಿ ಅಟ್ಟಂ ಅಲ್ಲಿ ಬರ್ಬೋದು ಅವರು. ಸೊ ಕುಚಿಪುಡಿ ಒಳಗಡೆ ನೋಡ್ರಿ, ಕುಚಿಪುಡಿ ಒಳಗಡೆ ನಮ್ಗ ಕ್ವಶನ್ ಕೇಳೋದು ರಾಜಾರೆಡ್ಡಿ ಮತ್ತು ರಾಧಾರೆಡ್ಡಿ. ರಾಜಾರೆಡ್ಡಿ ಮತ್ತು ರಾಧಾರೆಡ್ಡಿ ಮೇಲೆ ಕ್ವಶನ್ ಬರುತ್ತ. ಅದಾದ ನಂತರ ನೆಕ್ಸ್ಟ್ ಚಿಂತಾ ಕೃಷ್ಣಮೂರ್ತಿ ಅಂತಂದ್ ಹೇಳಿ ಬರುತ್ತೆ. ಕೃಷ್ಣ ಚಿಂತಮೂರ್ತಿ ಇವರು ಕುಚಿಪುಡಿಗೆ, ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟವರು. ರೆಡ್ಡಿ ಅಂತ ಬಂದ್ರಂತಂದ್ ಹೇಳಿದ್ರೆ ಆಂಧ್ರ ಪ್ರದೇಶ್ ಕುಚಿಪುಡಿ ಅಂತಂದ್ ಹೇಳ್ಬಿಡು. ಆಮೇಲೆ ದೀಪಿಕಾ ರೆಡ್ಡಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಮತ್ತಾರು ಇಲ್ಲಿ ಕೇಳಿಲ್ಲ. ನೆಕ್ಸ್ಟ್ ನೋಡ್ರಿ ಮಣಿಪುರಿ ಒಳಗಡೆ ಬೇಡ, ಮಣಿಪುರಿ ಒಳಗಡೆ ಒಂದ್ ಕ್ವಶನ್ ಬಂದಿಲ್ಲ, ಅಂದ್ರೆ ಕೇಳಕ್ ಹೋಗಿಲ್ಲ ಅಲ್ಲಿ. ಇದನ್ನ ನೋಡ್ಕೊಡ್ರಿ, ಲಟ್ಸಾನಾ ದೇವಿ ಅಂತಂದ್ ಹೇಳಿ 2023ರಲ್ಲಿ ರೀಸೆಂಟ್ ಆಗಿ. ಆಮೇಲೆ ಮೋಹಿನಿ ಅಟ್ಟಂ ನೋಡ್ರಪ್ಪ, ಇಲ್ಲಿ ಬಂದ್ರ ನೋಡ್ರಿ ಕಲ್ಯಾಣ ಕುಟ್ಟಿ ಅಮ್ಮ. ಕಲಾಮಂಡಲಂ ಕಲ್ಯಾಣ ಕುಟ್ಟಿ ಅಮ್ಮ ತುಂಬಾ ಫೇಮಸ್ ಮೋಹಿನಿ ಅಟ್ಟಂಗೆ, ಕೇರಳ. ಅದಾದ ನಂತರ ನೆಕ್ಸ್ಟ್ ಕಲಾಮಂಡಲಂ ಏನ್ ಬರ್ತಲ್ಲ, ಕಲಾಮಂಡಲಂ ಸತ್ಯಭಾಮ, ಕಲಾಮಂಡಲಂ ಶೇವಾವತಿ ಅಂತಂದ್ ಹೇಳ್ಬಿಟ್ಟು ಇವರೆಲ್ಲ ಅಲ್ಲಿ ಏನಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್ ಆಗ್ತಾರೆ. ಆಮೇಲೆ ಪಲ್ಲವಿ ಕೃಷ್ಣನ್ ಮೇಲೆ ಕ್ವಶನ್ ಬಂದೈತೆ. ಆಮೇಲೆ ಒಡಿಸ್ಸಾಗೆ ಒಬ್ಬರದೇ ಒಬ್ಬರದು ಒಡಿಸಿ, ಕೆಲವು ಚರಣ್ ಮೊಹಪಾತ್ರ ಅಂತಂದ್ ಹೇಳಿ ನೆನ್ಪಿಟ್ಕೊಳ್ರಿ. ಸೊ ಇವ್ರ ಒಬ್ಬರ ಬಗ್ಗೆ ಏನಂತಂದ್ ಹೇಳಿದ್ರೆ. ಆಮೇಲೆ ಇನ್ನೊಬ್ರು ಸೋನಾಲ್ ಮಾನ್ಸಿಂಗ್ ಬಗ್ಗೆ ಕ್ವಶನ್ ಬಂದಿದಾವ. ಆಮೇಲೆ ನೆಕ್ಸ್ಟ್ ಇನ್ನೊಬ್ರು ಯಾರಂತಂದ್ ಹೇಳಿದ್ರೆ ಇನ್ನೊಬ್ರು ಬರ್ತಾರ. ಓಕೆ, ನೆಕ್ಸ್ಟ್ ಇಷ್ಟ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್ ಆಗ್ತಾರ. ಡ್ಯಾನ್ಸರ್ ಸಂಗೀತ ನಾಟಕ ಅಕಾಡೆಮಿ ಮೇಲೆ ನಿಮ್ಗೆ ಕ್ವಶನ್ಸ್ ಗಳು ಬರ್ತಾವ. ಕಥಕ್ ಒಳಗಡೆ ತುಂಬಾ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಅನ್ನ ಬಿಟ್ಟು ಯಾರಂತಂದ್ ಹೇಳಿದ್ರೆ ಕಥಕ್ ಅಲ್ಲಿ ತುಂಬಾ ಫೇಮಸ್ ಪಂಡಿತ್ ಬಿರ್ಜು ಮಹಾರಾಜ್ ಅಂತಂದ್ ಹೇಳಿ. ಪಂಡಿತ್ ಬಿರ್ಜು ಮಹಾರಾಜ್ ಬಹಳ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಭಾರತ ರತ್ನ ಮೇಲೆ ಬರುತ್ತೆ ಕ್ವಶನ್. ಭಾರತ ರತ್ನ ಅವಾರ್ಡ್ ಯಾರಿಗೆ ಸಿಕ್ತು ಅಂತಂದ್ ಹೇಳಿ. ಸೊ ರೀಸೆಂಟ್ ಆಗಿ ಕೊಟ್ಟಿರೋದು 2024ರಲ್ಲಿ ಕರ್ಪೂರಿ ಠಾಕೂರ್ ಅಂತಂದ್ ಹೇಳಿ ಬರ್ತಾರ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ, ಬಿಹಾರದ ಮುಖ್ಯಮಂತ್ರಿ. ಕ್ವಶನ್ ಬಂದೈತೆ, ಕರ್ಪೂರಿ ಠಾಕೂರ್ ಬಿಹಾರದ ಮುಖ್ಯಮಂತ್ರಿ ಅಂತಂದೇಳಿ, ಅಷ್ಟ ನೆನ್ಪಿಟ್ಕೊಳ್ರಿ, ಮತ್ತೇನು ಬೇಡ. ನೆಕ್ಸ್ಟ್ LK ಅಡ್ವಾಣಿಗೆ ಅವ್ರಿಗೆ ಬಂದೈತೆ, LK ಅಡ್ವಾಣಿ ಅವ್ರಿಗೆ. ಅದಾದಂದ್ರೆ LK ಅಡ್ವಾಣಿ ಅವ್ರ ಏನಂತಂದ್ ಹೇಳಿದ್ರೆ ಒಂದು ಬುಕ್ ಅನ್ನ ಬರೀತಾರ. ಆ ಬುಕ್ ಹೆಸರು ಹೇಳ್ರಿ, ಯಾಕಂದ್ರೆ ಅದು ಬರ್ಬೋದು ಕ್ವಶನ್. ನೆಕ್ಸ್ಟ್ PV ನರಸಿಂಹರಾವ್ ಏನಂತಂದ್ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಪ್ರಧಾನ ಮಂತ್ರಿ ಅವರಾಗಿದ್ರು. ಇವ್ರಿಗೆ ಬಂದೈತೆ. ನೆಕ್ಸ್ಟ್ ಒಬ್ಬ ಬರ್ತಾರ ನೋಡ್ರಿ, ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್, ಚರಣ್ ಸಿಂಗ್. ಸೊ ಉತ್ತರ ಪ್ರದೇಶದವರು. ಇವ್ರಿಗೂ ಕೂಡ ಏನಂತಂದ್ ಹೇಳಿದ್ರೆ ಬಂದೈತೆ. ಬಟ್ ಅದ್ರ ನಮ್ದು ಫೇವ್ರೆಟ್ ಪಾರ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ SSC ಎಕ್ಸಾಮ್ಸ್ ಗಳಲ್ಲಿ ಇಂಪಾರ್ಟೆಂಟ್ ದಿಸ್ ಪರ್ಸನ್, MS ಸ್ವಾಮಿನಾಥನ್ ಅಂತಂದ್ ಹೇಳ್ತೀವಿ. ಇದಕ್ಕ ಹಸಿರು ಕ್ರಾಂತಿಯ ಪಿತಾಮಹ ಅಂತಂದ್ ಸರಿ ಕೇಳಿದಾರೆ. ಹಸಿರು ಕ್ರಾಂತಿ ಎದಕ್ ರಿಲೇಟ್ ಆಗೈತೆ, ಗೋಧಿ ಭತ್ತ ಬೆಳೆಯೋದಕ್ಕೆ ಏನಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್ ಆಗೈತೆ. ಸೊ MS ಸ್ವಾಮಿನಾಥನ್ಗೂ ಕೂಡ ಏನಂದ್ರೆ ಸೊ ಭಾರತ ರತ್ನ ಅವಾರ್ಡ್ ಸಿಕ್ಕೈತೆ. ಸೊ ನಿಮ್ಗ ಕ್ವಶನ್ ಬಂದೇ ಬರ್ತೈತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಆರ್ಮಿ ಹೆಡ್ಸ್ ಗಳ ಬಗ್ಗೆ ಕ್ವಶನ್ಸ್ ಬಂದಿದಾವ. CDS ಬಗ್ಗೆ ಬಂದೈತೆ. ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಯಾರಿದ್ದಾರೆ ಇವಾಗ 2025ರ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು CDS ಜನರಲ್ ಅನಿಲ್ ಚೌಹಾನ್ ಅಂತಂದ್ ಹೇಳಿ ಕ್ವಶನ್ ಬಂದೈತೆ ತುಂಬಾ ಸಾರಿ MTS ಅಲ್ಲಿ ಮತ್ತು ಅದರ್ SSC ಎಕ್ಸಾಮ್ಸ್ ಗಳಲ್ಲಿ. ಆಮೇಲೆ ಇಂಡಿಯನ್ ಆರ್ಮಿದ ಯಾರಪ್ಪ ಅಂತಂದ್ ಹೇಳಿದ್ರೆ ಜನರಲ್ ಉಪೇಂದ್ರ ದ್ವಿವೇದಿ ಅಂತಂದ್ ಹೇಳಿ. ಸೊ ಇಂಡಿಯನ್ ನೇವಿದ ಯಾರಂತಂದ್ ಹೇಳಿದ್ರೆ ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ. ಆಮೇಲೆ ಏರ್ ಫೋರ್ಸ್ ಯಾರಂತಂದ್ ಹೇಳಿದ್ರೆ ಏರ್ ಚೀಫ್ ಮಾರ್ಷಲ್ ಅಮರ್ ಪ್ರೀತ್ ಸಿಂಗ್ ಅಂತಂದ್ ಹೇಳಿ. ಸೊ ಇದೊಂದು ಲಿಸ್ಟ್ ಅನ್ನ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇವಾಗ ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ರು ಏನಂತಂದ್ ಹೇಳಿದ್ರೆ 2023ರಲ್ಲಿ ರಿಟೈರ್ಡ್ ಆಗ್ತಾರ, ಅಬ್ದುಲ್ ನಜೀರ್ ಅಂತಂದ್ ಹೇಳಿ. ನ್ಯಾಯಮೂರ್ತಿ ಅಬ್ದುಲ್ ನಜೀರ್. ಇವ್ರೇನಂತಂದ್ ಹೇಳಿದ್ರೆ ಆಂಧ್ರ ಪ್ರದೇಶದ ಗವರ್ನರ್ ಆಗಿ ಸೆಲೆಕ್ಷನ್ ಆಗ್ತಾರೆ. ಈ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು 3ರಿಂದ 4 ಸಾರಿ ಕ್ವಶನ್ಸ್ ಅನ್ನ ಕೇಳಿದಾರ. SSC MTS CGL ಅದಾದ ನಂತರ GD ಒಳಗಡೆ.
ಸೊ ಇದನ್ನೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ. ಸುಪ್ರೀಂ ಕೋರ್ಟ್ ಜಡ್ಜಸ್ ಯಾರು ರಿಟೈರ್ಡ್ ಆಗ್ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಹುದ್ದೆನ ಅಲಂಕಾರ ಅಂದ್ರೆ ಅವರು ತಗೊಳ್ತಾ ಇದಾರ ಅಂತಂದ್ ಹೇಳಿದ್ರೆ ಸೊ ಆ ಪಾಯಿಂಟ್ ಗಳು ಇಂಪಾರ್ಟೆಂಟ್ ಆಗ್ತವೆ. ಸೊ ನೆಕ್ಸ್ಟ್ ನೋಡ್ರಿ, 2025ರಲ್ಲಿ ಹೊಸ ವರ್ಷ ಅಂತಂದ್ ಹೇಳ್ಬಿಟ್ಟು ಆಚರಣೆ ಮಾಡಿದಂತ ಹಬ್ಬಗಳು. ಸೊ ನಮ್ ಕಡೆ ಏನಂತ ಕರಿತೀವಿ ಅಂದ್ರೆ ಉಗಾದಿ ಅಂತ ಕರಿತೀವಿ. ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ. ಸೊ ಉಗಾದಿ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಹೊಸದೇನಪ್ಪಾ ಅಂತಂದ್ ಹೇಳಿದ್ರೆ ಆ ಹಬ್ಬಕ್ಕ. ಆಮೇಲೆ ಮಹಾರಾಷ್ಟ್ರದೊಳಗಡೆ ಗುಡಿ ಪಾಡ್ವಾ ಅಂತ ಕರೀತಾರೆ. ಏನಂತ ಕರೀತಾರ? ಮಹಾರಾಷ್ಟ್ರ ಮತ್ತು ಗೋವಾದೊಳಗಡೆ ಗುಡಿ ಪಾಡ್ವಾ ಅಂತ ಕರೀತಾರ. ಆಮೇಲೆ ಗೋವಾದಲ್ಲಿ ಏನಂತಂದ್ ಹೇಳಿದ್ರೆ ಇನ್ನೊಂದು ಲಾವಣಿ ಮೇಲೆ, ಸೊ ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಗೋವಾದಲ್ಲಿ ಗೋಡಾ ಮುಡ್ನಿ ಅಂತಂದ್ ಹೇಳಿ ಒಂದು ಡ್ಯಾನ್ಸ್ ಬರುತ್ತೆ. ಗೋಡಾ ಮುಡ್ನಿ ಅಂತಂದ್ ಹೇಳ್ಬಿಟ್ಟು ಡ್ಯಾನ್ಸ್ ಬರುತ್ತೆ ಅದ್ರ ಮೇಲೆ. ಸೊ ಇವನ್ನೆಲ್ಲ ಬರೆದಿಟ್ಕೋಬೇಕು ಪಾಸ್ ಆಗ್ಬೇಕಂತಂದ್ ಹೇಳಿದ್ರೆ. ನೆಕ್ಸ್ಟ್ ಪೊಯ್ಲಾ ಬೈಸಾಕ್ ಅಂತಂದ್ ಹೇಳಿ ಬರುತ್ತೆ ಪಶ್ಚಿಮ ಬಂಗಾಳದೊಳಗಡೆ. ಪೊಯ್ಲಾ ಬೈಸಾಕ್ ಅಂತಂದ್ ಹೇಳಿ ಪಶ್ಚಿಮ ಬಂಗಾಳದೊಳಗಡೆ ಆಚರಣೆ ಮಾಡುವಂತ ಹೊಸ ವರ್ಷ. ಆಮೇಲೆ ನೆಕ್ಸ್ಟ್ ವಿಶು ಅಂತಂದ್ ಹೇಳಿ ಬರ್ತೈತಿ. ಇದು ಮಲಯಾಳಂ ಹೊಸ ವರ್ಷ. ವಿಶು ಅಂತಂದ್ ಹೇಳಿದ್ರ ಮಲಯಾಳಂ ಹೊಸ ವರ್ಷ. ಇದು ಕೇರಳ ಮೇಲೆ ಮತ್ತೊಂದು ಏನೇನ್ ಬರ್ತಾವ ಅಂತಂದ್ ಹೇಳಿದ್ರೆ ಕಥಕ್ಕಳಿ ಅಂತಂದ್ ಹೇಳಿ ಬರ್ತೈತಿ. ಮೋಹಿನಿ ಅಟ್ಟಂ ಅಂತಂದ್ ಹೇಳಿ ಡ್ಯಾನ್ಸ್ ಗಳ ಮೇಲೆ ಕ್ವಶನ್ ಕೇಳ್ತಾರ. ಅದನ್ ಬಿಟ್ರು ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಓಣಂ ಅಂತಂದ್ ಹೇಳಿ ಒಂದು ಹಬ್ಬ ಬರ್ತೈತೆ, ಅದ್ರ ಬಗ್ಗೆ ಕ್ವಶನ್ ಅನ್ನ ಕೇಳ್ತಾರ ಮಲಯಾಳಂ ಅಲ್ಲಿ. ಅದಾದ ನಂತರ ನೆಕ್ಸ್ಟ್ ಪುತಾಂಡು ಅಂತಂದ್ ಹೇಳಿ ಒಂದು ಹಬ್ಬ ಬರುತ್ತೆ. ಅದು ತಮಿಳುನಾಡಿನ ಹೊಸ ವರ್ಷ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಇಲ್ಲಿ ಒಂದ್ ಹಬ್ಬ ಬರುತ್ತಾ ಜಲ್ಲಿಕಟ್ಟು ಬಿಟ್ಟು. ಸೊ ಅದು ಯಾವ್ದು ಅಂತಂದ್ ಹೇಳಿ ನನಗೆ ಕಮೆಂಟ್ ಅನ್ನು ಹಾಕ್ರಿ. ಅದು ಕೂಡ ಇಂಪಾರ್ಟೆಂಟ್ ಆಗಿರುವಂತ ಹಬ್ಬ. ಆಮೇಲೆ ನೆಕ್ಸ್ಟ್ ಬೈಸಾಖಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇಲ್ಲಾಂದ್ರೆ ಪಂಜಾಬ್ ಮತ್ತು ಹರಿಯಾಣದೊಳಗಡೆ ಬೈಸಾಖಿ ಹಬ್ಬ ಅಂತಂದ್ ಹೇಳ್ಬಿಟ್ಟು. ಅದಾದ ನಂತರ ನೆಕ್ಸ್ಟ್ ಅಲ್ಲಿ ನೋಡ್ರಿ ಬಾಂಗ್ರಾ ನೃತ್ಯ ಬರುತ್ತೆ. ಸೊ ಬಾಂಗ್ರಾ ನೃತ್ಯ ಎಲ್ಲಿ ಬರ್ದಿತ್ತು ಅಂದ್ರೆ ಪಂಜಾಬ್ ಒಳಗಡೆ ಬರ್ದಿತ್ತು ಬಾಂಗ್ರಾ ನೃತ್ಯ. ಆಮೇಲೆ ನೆಕ್ಸ್ಟ್ ಬೊಹಾಗ್ ಬಿಹು ಅಂತಂದ್ ಹೇಳ್ಬಿಟ್ಟು ಅಸ್ಸಾಂ ಒಳಗಡೆ ಆಚರಿಸುವಂತ ಹೊಸ ವರ್ಷ ಬೊಹಾಗ್ ಬಿಹು. ಬಿಹು ಒಳಗಡೆ ಏನಂತಂದ್ ಹೇಳಿದ್ರೆ 3 ಟೈಪ್ಸ್ ಬರ್ತಾವ. ಅದ್ರಲ್ಲಿ ಇದು ಒಂದ್ ಏನಂತಂದ್ ಹೇಳಿದ್ರೆ ಬೊಹಾಗ್ ಬಿಹು ಅಂತಂದ್ ಹೇಳಿ ಇದು ಹೊಸ ವರ್ಷದ ದಿನ ಆಚರಣೆ ಮಾಡ್ತಾರೆ. ಅದಾದ ನಂತರ ನೆಕ್ಸ್ಟ್ ನಾರ್ಮಲ್ ಆಗಿ ಸಂಕ್ರಾಂತಿ ಅಂತಂದ್ ಹೇಳಿ ಮಹಾ ಬಿಶುಬ್ ಸಂಕ್ರಾಂತಿ ಒಡಿಶಾದಲ್ಲಿ. ಆಮೇಲೆ ನೆಕ್ಸ್ಟ್ ಬಿಸು ಪರ್ಬ ಅಂತಂದ್ ಹೇಳಿ ಬರುತ್ತಾ ಕರ್ನಾಟಕ ತುಳುನಾಡಲ್ಲಿ. ನಮ್ ಕಡೆ ತುಳು ಪ್ರದೇಶ ಐತ್ಲ, ಸೊ ಅಲ್ಲಿ ಏನಂತಂದ್ ಹೇಳಿ ಬಿಸು ಪರ್ಬ್ ಅಂತಂದ್ ಹೇಳಿ. ಆಮೇಲೆ ಇನ್ನೊಂದು ಲೋಸಾರ್ ಹಬ್ಬ ಅಂತಂದ್ ಹೇಳಿ ಬರುತ್ತೆ ಲಡಾಖ್ ಅಲ್ಲಿ. ಆಲ್ಮೋಸ್ಟ್ ಲಡಾಖ್ ಸಿಕ್ಕಿಂ ಒಳಗಡೆ ಏನಂತಂದ್ ಹೇಳಿದ್ರೆ ಅರುಣಾಚಲ ಪ್ರದೇಶದಲ್ಲಿ ಮೇನ್ ಲಡಾಖ್ ಅಲ್ಲಿ ಲೋಸಾರ್ ಹಬ್ಬ. ಇದನ್ನು ಕೂಡ ಏನಂತಂದ್ರೆ ಟಿಬೇಟಿಯನ್ ಹೊಸ ವರ್ಷ ಅಂತಂದ್ ಹೇಳಿ ಆಚರಣೆ ಮಾಡ್ತಾರೆ. ಇಷ್ಟು 2025ರಲ್ಲಿ ಬರುವಂತದ್ದು. ಇದರಲ್ಲಿ ಆಲ್ಮೋಸ್ಟ್ ಒಂದು 2-3 ಸೊ 2-3 ಕ್ವಶನ್ಸ್ ಗಳು ನಿಮ್ಗೆ ಇದ್ರಲ್ಲಿ ಬಂದೇ ಬರುತ್ತೆ ಯಾವ್ದಾದ್ರು ಒಂದ್ ಇದ್ರಲ್ಲಿ ಸೆಷನ್ ಒಳಗಡೆ, ಮೀನ್ಸ್ ಶಿಫ್ಟ್ ಒಳಗಡೆ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಕ್ವಶನ್ಸ್ ಗಳನ್ನ ಬಹಳ ಕೇಳಿದಾರೆ. 2022ರಲ್ಲಿ ಫಿಫಾ ವರ್ಲ್ಡ್ ಕಪ್ ನಡೆಯುತ್ತಾ ಕತಾರ್ ಒಳಗಡೆ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಕತಾರ್ ಒಳಗಡೆ ನಡೆಯುತ್ತೆ. ಸೊ ಗೆದ್ದವ್ರು ಯಾರಂತಂದ್ ಹೇಳಿದ್ರೆ ಅರ್ಜೆಂಟೀನಾ. ಮೆಸ್ಸಿ ಇದಾನಲ್ಲ ಅವನ್ ಟೀಮ್, ಅರ್ಜೆಂಟೀನಾದವ್ರು ಗೆಲ್ತಾರೆ. ಅದಾದ ನಂತರ ಇದ್ರ ಬಗ್ಗೆ ತುಂಬಾ ಕ್ವಶನ್ ಬಂದಿದಾವೆ ಆಲ್ರೆಡಿ. ಇನ್ನು ನೆಕ್ಸ್ಟ್ ಬರುವಂತ ಕ್ವಶನ್ ಇದು ಬರ್ಬೋದು ನಿಮ್ಗೆ. ಸೊ ನೆಕ್ಸ್ಟ್ ಫಿಫಾ ವರ್ಲ್ಡ್ ಕಪ್ 2026ರಲ್ಲಿ ನಡೆಯುತ್ತೆ. ಯಾವಾಗ ನಡೆಯುತ್ತೆ? 26ರಲ್ಲಿ ನಡೆಯುತ್ತೆ. ಸೊ ಅದನ್ನ ಯಾರು ನಡೆಸ್ಕೊಡ್ತಿದಾರೆ ಅಂತಂದ್ ಹೇಳಿದ್ರೆ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಕೆನಡಾ ಮತ್ತು ಮೆಕ್ಸಿಕೋ. ಸೊ ಈ ತರ ಹಿಂಗ್ ಬರುತ್ತಲ್ಲ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಕೆನಡಾ, ಆಮೇಲೆ USA, ಕೆಳಗಡೆ ಮೆಕ್ಸಿಕೋ, ಈ 3 ದೇಶಗಳು ಸೇರೇನಂತಂದ್ ಹೇಳಿದ್ರೆ ಫಿಫಾ ವರ್ಲ್ಡ್ ಕಪ್ ನಡೆಸೋದವ 2026. ಎಸ್, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ ಹೇಳಿದ್ರೆ ಕಮಿಟಿಗಳು. ಈಗ ಬ್ರಿಕ್ಸ್ ಬರುತ್ತೆ, G20 ಬರುತ್ತೆ, G7 ಬರುತ್ತಲ್ಲ ಹಿಂಗ. ಸೊ ಅವ್ರ ಮೀಟಿಂಗ್ಸ್ ಗಳಾಗಿದಾವ ರೀಸೆಂಟ್ ಆಗಿ. ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಕೊಡ್ತೀನಿ ನೋಡ್ರಿ. G20 ಏನಪ್ಪಾ ಅಂತಂದ್ ಹೇಳಿದ್ರೆ 2025ರಲ್ಲಿ ಅದ್ರದ್ದು ಅಧ್ಯಕ್ಷ ಸ್ಥಾನವನ್ನ ಏನಂತಂದ್ ಹೇಳಿದ್ರೆ ದಕ್ಷಿಣ ಆಫ್ರಿಕಾ ಎಲ್ಲಿ ನಡೀತಂತಂದ್ ಹೇಳಿದ್ರೆ ಜೋಹಾನ್ಸ್ಬರ್ಗ್ ಒಳಗಡೆ ನಡೆಯೋದೈತಿ ಅಂತಂದ್ ಹೇಳಿದಾರೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಬ್ರಿಕ್ಸ್. ಸೊ 17ನೇ ಬ್ರಿಕ್ಸ್ ಶೃಂಗಸಭೆ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದೈತೆ. ಸೊ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಬ್ರೆಜಿಲ್ದವರಾಗಿದ್ರು 17ನೇ ಬ್ರಿಕ್ಸ್ ಶೃಂಗಸಭೆ. ಆಮೇಲೆ ನೆಕ್ಸ್ಟ್ ಅಪೆಕ್ ಅಂತಂದ್ ಬರುತ್ತೆ, APEC ಅಪೆಕ್ ಅಂತಂದೇಳಿ, ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಅಂತಂದೇಳಿ. ಸೊ ಇದನ್ನ ದಕ್ಷಿಣ ಕೊರಿಯಾದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಸಭೆಯನ್ನ ಆಯೋಜನೆ ಮಾಡಿದ್ರು. ನೆಕ್ಸ್ಟ್ ಏಷಿಯಾನ್ ಅಂತಂದ್ ಹೇಳಿ, ಸೊ ಏಷ್ಯನ್ ರಾಷ್ಟ್ರಗಳು. ಸೊ 46ನೇ ಶೃಂಗಸಭೆ ಏನಂತಂದ್ ಹೇಳಿದ್ರೆ ಕೌಲಾಲಂಪುರದಲ್ಲಿ ನಡೆದೈತೆ. ಸೊ 2025 ಕೌಲಾಲಂಪುರದಲ್ಲಿ, ಮಲೇಷ್ಯಾದ ಕೌಲಾಲಂಪುರದಲ್ಲಿ. ಸೊ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು ನೀವ. ಸೊ ಉಳಿದಿರೋದೇನಪ್ಪಾ ಅಂತಂದ್ ಹೇಳಿದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ನಿಮ್ಗೆ ಬೇಕು ಅಂತಂದ್ ಹೇಳಿದ್ರೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.